ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶ್ರಾವಣಿ ಮತ್ತು ಸುಬು ಇಬ್ಬರು ಕೂಡ ಸೇರಿಕೊಂಡು ವಿಜಯಾಂಬಿಕಾಗೆ ಪಾಠ ಕಲಿಸೋದ್ರ ಜೊತೆಗೆ ವಿಜಯಾಂಬಿಕಾಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸದ್ದೇ ಇಲ್ಲಿ ಎಲೆಕ್ಷನ್ನಲ್ಲಿ ಸೋಲಿಸ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸುಬು ಮತ್ತು ಶ್ರಾವಣಿ ಶತಾಯ ವಿಜಯಾಂಬಿಕಾನ ಸೋಲಿಸಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿಜಯಾಂಬಿಕಾ ಒಂದು ಹೆಚ್ಚು ಮುಂದೆ ಹೋಗಿದ್ದೆ ಇಲ್ಲಿ ಶ್ರಾವಣಿ ಮೇಲೆ ಆಪಾದನೆ ಹಾಕೋದ್ರ ಮುಖಾಂತರ ಇಲ್ಲಿ ಎಲೆಕ್ಷನ್ನಲ್ಲಿ ಗೆಲ್ಲುವುದಕ್ಕೆ ಹೊಂಚು ಹಾಕಿ ಸಂಚು ಮಾಡಿದ್ದಾರೆ. ಇತ್ತ ಕಡೆ ವಿಜಯಾಂಬಿಕಾ ಕೈವಶದಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಕೂಡ ವಿಜಯಾಂಬಿಕಾಗೆ ಸಹಾಯ ಮಾಡೋದ್ರ ಮುಖಾಂತರ ತಪ್ಪಿ ಮಾಡದೇ ಇರೋ ಶ್ರಾವಣಿಯನ್ನು ಅರೆಸ್ಟ್ ಮಾಡಿದ್ದೆ ಇಲ್ಲಿ ಕಂಬಿ ಹಿಂದೆ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ಸುಬ್ಬು ಎಷ್ಟೇ ಬಂದು ಕೇಳ್ಕೊಂಡ್ರು ಕೂಡ ಇಲ್ಲಿ ಇನ್ಸ್ಪೆಕ್ಟರ ಯಾವುದೇ ಕಾರಣಕ್ಕೂ ಶ್ರಾವಣಿಯನ್ನು ಬಿಡುವುದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಮೀರಿ ಬಿಡಬೇಕು ಅಂತ ಹೇಳಿದರೆ ವಿಜಯಾಂಬಿಕಾ ಮೇಡಮ್ ಈ ಎಲೆಕ್ಷನಲ್ಲಿ ಗೆಲ್ಲೋದು ಅಂತ ಹೇಳಬೇಕು, ಆಗ ಮಾತ್ರ ನಿಮ್ಮನ್ನು ನಾನು ಬಿಡ್ತೀನಿ ಅಂತ ಹೇಳ್ತಾರೆ. ಅದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಸುಬ್ಬು ಶ್ರಾವಣಿ ಹೇಳ್ತಾರೆ. ಹೇಗಾದರೂ ಮಾಡಿ ಶ್ರಾವಣಿಯನ್ನು ಬಿಡಿಸ್ಕೊಂಡೇ ಹೋಗ್ತೀನಿ ಅಂತ ಹೇಳಿ ಪಟ್ಟಿ ಹಿಡಿದು ಅಲ್ಲೇ ಕುಳಿತುಕೊಂಡಿದ್ದಾರೆ ಸುಬ್ಬು. ಇದರ ನಡುವೆ ವಿಜಯಾಂಬಿಕಾ ಸುಬ್ಬು ಮುಂದೆ ಬಂದಿದೆ. ಯಾವುದೇ ರೀತಿಯಲ್ಲೂ ಕೂಡ ಶ್ರಾವಣಿ ಆಚೆ ಬರುವುದಿಲ್ಲ. ಆಚೆ ಬರದೇ ಇರುವುದರಿಂದಾಗಿ ಈ ಒಂದು ಕಂಬಿ ಹಿಂದೆನೇ ಇರಬೇಕಾಗತ್ತೆ, ಇದೆಲ್ಲ ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅದರ ನಡುವೆ ಅಲ್ಲಿಗೆ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸ್ಟೂಡೆಂಟ್ಸ್ಗಳ ಬೆಂಬಲವನ್ನು ನೋಡಿದಂಥ ಸುಬ್ಬು ಇವತ್ತು ಸ್ಟೂಡೆಂಟ್ಸ್ಗಳ ಮುಂದೆ ಯಾರ ಆಟ ಕೂಡ ನಡೆಯೋದಿಲ್ಲ. ಎಲ್ಲರೂ ಕೂಡ ಸ್ಟೂಡೆಂಟ್ಸ್ಗಳ ಒಂದು ಪ್ರೊಟೆಸ್ಟ್ಗೆ ತಲೆ ಬಾಗಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಏನು ಈ ಹುಡುಗರ ಇವರು ಹೆಲ್ಪ್ ಮಾಡಿಬಿಟ್ರೆ ನಿಮ್ಮ ಶ್ರಾವಣಿ ಆಚೆ ಬಂದುಬಿಡ್ತಾಳ ಅನ್ನೋ ರೀತಿಯಲ್ಲಿ ವಿಜಯಾಂಬಿಕಾ ಮಾತನಾಡ್ತಾರೆ. ಆದರೂ ಒಂದು ಕ್ಷಣ ಆ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟನ್ನು ನೋಡ್ತಂಥ ವಿಜಯಾಂಬಿಕಾ ಬಿಚ್ಚಿ ಬೀಳ್ತಾರೆ. ನಂತರ ಇವರನ್ನೆಲ್ಲ ಯಾರಪ್ಪ ಕರ್ಕೊಂಡು ಬಂದದ್ದು ಅಂತ ಹೇಳಿ ಸುಬ್ಬು ಅನ್ಕೋತಿದ್ದಾಗೆ ಅಲ್ಲಿಗೆ ಪದ್ದು ಅವರು ಎಂಟ್ರಿ ಕೊಡ್ತಾರೆ. ಏನಪ್ಪ ಇದೆಲ್ಲ ಅಂದಾಗ, ಯಾಕಪ್ಪ ನಿಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ಇವತ್ತು ಸ್ಟೂಡೆಂಟ್ಸ್ಗಳ ಹೋರಾಟಕ್ಕೇನು ಕಡಿಮೆ ಜಯ ಸಿಗತ್ತಾ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಈ ರೀತಿ ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟ್ ಮಾಡಿದ ಮಾತ್ರಕ್ಕೆ ಇನ್ಸ್ಪೆಕ್ಟರ್ ಬಿಡ್ತಾರಾ ಅಂದಾಗ ಬಿಡಲೇಬೇಕು, ನಡೀರಿ ನುಗ್ಗೋಣ ಅಂತ ಹೇಳಿ ಸ್ಟೂಡೆಂಟ್ಸ್ಗಳು ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅದಕ್ಕೆ ಒಬ್ಬ ನಾಯಕ ಬೇಕಾಗಿದೆ. ನಾಯಕ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಆ ನಾಯಕ ಬೇರೆ ಯಾರು ಅಲ್ಲ, ಲಾಯರ್ ಆಗಿದ್ದಾರೆ. ಲಾಯರ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸ್ಟೂಡೆಂಟ್ಗಳ ಜೊತೆ. ಈ ಕಡೆ ಇನ್ಸ್ಪೆಕ್ಟರ್ ಆ ಸ್ಟೂಡೆಂಟ್ಗಳು ಒಳಗಡೆ ಹೋಗ್ತಿದ್ದಾಗೆ, ಏನದು ನೀವೆಲ್ಲ ಯಾಕೆ ಬಂದಿದ್ರ, ಮೊದಲು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳಿ ಆವಾಜ್ ಹಾಕ್ತಾ ಇದ್ರೆ ಆಗ ಅಲ್ಲಿಗೆ ನಾಯಕ ಎಂಟ್ರಿ ಕೊಡ್ತಾರೆ. ಲಾಯರ್ ಆಗಿರ್ತಕ್ಕಂಥ ಅವರು ಇಲ್ಲಿ ಇನ್ಸ್ಪೆಕ್ಟರ್ ಜೊತೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಅಂದಾಗ, ನಿಮ್ಮ ಜೊತೆ ಮಾತಾಡೋಕ್ಕೇನು ಉಳಿದಿಲ್ಲ, ಮೊದಲು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ, ನೀವು ನನ್ನ ಜೊತೆ ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಮಾತನಾಡ್ತೇನೆ. ಇಲ್ಲಿ ಕಂಬಿಯಿಂದ ನಿಂತಿರ್ತಕ್ಕಂಥ ಶ್ರಾವಣಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತದೆ, ದಯವಿಟ್ಟು ಅವರನ್ನು ಬಿಡುಗಡೆಗೊಳಿಸಿ ಅಂತ ಹೇಳಿ ಕೇಳ್ಕೊತಾರೆ. ನೀವು ಹೇಳಿದ್ರಿ ಅನ್ನೋ ಮಾತ್ರಕ್ಕೆ ಆಕೆಯನ್ನು ಬಿಡೋಕ್ಕಾಗೋದಿಲ್ಲ. ಆಕೆ ಏನು ಅಂತಿಂಥ ಕೇಸಲ್ಲಿ ಒಳಗಡೆ ಹೋಗಿದ್ದಾರೆ ಅಂದ್ಕೊಂಡಿದ್ರ, ಖಂಡಿತ ಬಿಗ್ ಕೇಸಲ್ಲೇ ಒಳಗಡೆ ಹೋಗಿರೋದು, ಯಾವುದೇ ರೀತಿಯಲ್ಲೂ ಕೂಡ ಆಚೆ ಬರುವುದಿಲ್ಲ ಅಂತ ಹೇಳಿ ಇಲ್ಲಿ ಇನ್ಸ್ಪೆಕ್ಟರ್ ಮಾತನಾಡ್ತಾರೆ. ಆಗ ಲಾಯರ್, ಹೌದಾ ಸರಿ ಆಯಿತು ಬಿಡಿ, ನೀವು ಶ್ರಾವಣಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ವಿಮೆನ್ ಕಾನ್ಸ್ಟೇಬಲ್ನ ಕರ್ಕೊಂಡು ಹೋಗಬೇಕಾಗಿತ್ತು, ಕರ್ಕೊಂಡು ಹೋಗಿದ್ರ, ಖಂಡಿತ ಇಲ್ಲ ಅನ್ನೋ ಮಾಹಿತಿ ನನ್ನ ಹತ್ರ ಇದೆ. ಅದೇ ರೀತಿ ನೀವು ಏನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರೋ ಅದರ ಒಂದು ಪ್ರೂಫ್ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ರ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಶ್ರಾವಣಿ ಅದರ ಮುಖಾಂತರ ಅಂತ ಹೇಳ್ತಾ ಇದ್ರಲ್ಲ, ನೀವೇ ಹೇಳೋ ಪ್ರಕಾರ ಅದನ್ನು ಅವರು ಸ್ಟೂಡೆಂಟ್ಸ್ಗೆ ಹಂಚ್ತಾ ಇದ್ರು. ಹಾಗಾದರೆ ಅದನ್ನು ತೊಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ನ ನೀವು ಕಾಲೇಜಲ್ಲಿ ಹೋಗಿ ಸರ್ಚ್ ಮಾಡಿದ್ದೀರಾ, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಖಂಡಿತ ಇಲ್ಲ, ಯಾಕಂದರೆ ಮಾಡಿರೋದೇ ಸುಳ್ಳಲ್ವಾ, ಅಂದಮೇಲೆ ನೀವು ಎಲ್ಲಿಂದ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತ ಹೇಳಿ ಹೇಳ್ತಿದ್ದಾರೆ. ಒಂದೊಂದೇ ಲಾಯರ್ ಪಾಯಿಂಟ್ ಹಾಕ್ತಿದ್ರೆ ಆ ಕಡೆ ಇನ್ಸ್ಪೆಕ್ಟರಿಗೆ ಹೆದರೋಗ್ತಿದ್ದಾರೆ. ಈ ಕಡೆ ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ಸೂಪರ್ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಬ್ಬು, ಎಲ್ಲಿಂದನಪ್ಪ ನಿನಗೆ ಲಾಯರ್ ಸಿಕ್ಕಿದ್ರು ಅಂತ ಹೇಳಿ ಅಪ್ಪನ್ನ ಪದ್ದು ಅವ್ರನ್ನ ಕೇಳಿದಾಗ, ಅವತ್ತು ರಾತ್ರಿ ನಾನು ಬರಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಅವರ ಕಾರ್ ಕೆಟ್ಟು ನಿಂತಿತ್ತು. ಆ ಸಮಯದಲ್ಲಿ ನಾನು ಅವ್ರನ್ನ ಮನೆ ಕರ್ಕೊಂಡು ಹೋಗಿದ್ದೆ. ಆ ಒಂದು ಕೃತಜ್ಞತೆ ಅವ್ರಿಗಿತ್ತು. ಹಾಗಾಗಿ ಈ ಬಾರಿ ಕೂಡ ಅವರ ಸಹಾಯವನ್ನು ಕೇಳೋಣ
ಅವ್ರು ಲಾಯರ್ ಅಲ್ವಾ ಅಂತ ಅಂದ್ಕೊಂಡು ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೂ ಕೂಡ ಸೂಪರ್ ಆಗಿರೋ ಲಾಯರ್ನೇ ಕರ್ಕೊಂಡು ಬಂದಿದ್ರಪ್ಪ ಅಂತ ಹೇಳಿ ಸುಬ್ಬು ಕೂಡ ಹೊಗಳುತ್ತಿದ್ದಾರೆ. ನಂತರ ಇಲ್ಲಿ ಲಾಯರ್ ಮುಂದುವರೆದಿದ್ದೆ. ಜೊತೆಗೆ ಇಲ್ಲಿ ಶ್ರಾವಣಿ ಅವ್ರನ್ನ 6 ಗಂಟೆಯಿಂದ 6 ಗಂಟೆ ತನಕ ಮಾತ್ರ ಇಟ್ಕೋಬೇಕಿತ್ತು, ಅದರ ಮೇಲೂ ಇಟ್ಕೋಬೇಕು ಅಂದರೆ ಲೇಡಿ ಕಾನ್ಸ್ಟೇಬಲ್ ಇರಬೇಕಿತ್ತು. ಇಲ್ಲೆಲ್ಲ ನೋಡಿದ್ರೆ ಯಾರು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲವಲ್ಲ, ಇದೆಲ್ಲ ಅಪರಾಧ ಅಲ್ವಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಶ್ರಾವಣಿಯನ್ನು ಅರೆಸ್ಟ್ ಮಾಡಿದ್ರಲ್ವಾ, FIR ಕಾಪಿನ ತೋರಿಸಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ನಡುಗಿ ಹೋಗ್ತಾರೆ. ನನಗೆ ಗೊತ್ತಿದೆ ನಿಮ್ಮ ಹತ್ರ FIR ಕಾಪಿ ಇಲ್ಲ ಅಂತ, ಇದೆಲ್ಲ ಯಾರು ಕಾರಣಕ್ಕೋಸ್ಕರ ಮಾಡ್ತಿದ್ರ ಅಂತ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಲಾಯರ್ ಹೇಳ್ತಿದ್ದಾಗ ಇನ್ಸ್ಪೆಕ್ಟರ್ ನಡುಗಿ ಹೋಗ್ತಾರೆ. ತದನಂತರ ಬೇರೆ ಇನ್ಸ್ಪೆಕ್ಟರ್ ಬಂದು, ಸರ್ ಈ ವ್ಯಕ್ತಿ ವಿರೋಧ ಕಟ್ಕೋಬೇಡಿ ಸರ್, ಕಮಿಷನರ್ನೇ ಒಳಗೆ ಹಾಕಿಸಿದ ಭೂಪತಿ ಇವರು, ಇಂಥ ವಿರೋಧ ಕಟ್ಕೊಂಡ್ರೆ ಆಮೇಲೆ ನಿಮ್ಮ ಕತೆ ಕೂಡ ಮುಗಿಯುತ್ತೆ, ನಿಮ್ಮ ತಲೆದಂಡ ಕೂಡ ಆಗತ್ತೆ ಅಂತ ಹೇಳಿ ಹೇಳ್ಕೊಡ್ತಾರೆ. ಆಗ ಇನ್ಸ್ಪೆಕ್ಟರ್ ನಾಟಕ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಬನ್ನಿ ಸರ್ ಚೇರ್ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳಿದಾಗ ಕುಳಿತುಕೊಳ್ಳೋದೇನಿಲ್ಲ, ಮೊದಲು ಶ್ರಾವಣಿ ಅವರನ್ನು ಬಿಡಿಸಿ, ಆಗ ನಿಮಗೂ ಒಳ್ಳೆಯದು ಮತ್ತು ನಮಗೂ ಕೂಡ ಒಳ್ಳೆಯದು. ಇಲ್ಲ ಅಂದರೆ ನೀವು ಬೇರೆ ಯಾರಿಗೋಸ್ಕರನೋ ನೀವು ನಿಮ್ಮ ತಲೆದಂಡ ಮಾಡ್ಕೋಬೇಕಾಗತ್ತೆ, ಬೇರೆ ಯಾರು ಅನ್ನೋರು ಕೂಡ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಲಾಯರ್ ಹೇಳ್ತಾರೆ. ನಂತರ ಶ್ರಾವಣಿಯನ್ನು ಬಿಡುಗಡೆಗೊಳಿಸಲಾಗತ್ತೆ. ಈ ಕಡೆ ವಿಜಯಾಂಬಿಕಾ ಅನ್ಕೋತಿದ್ದಾರೆ ಶ್ರಾವಣಿ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಈ ಕಡೆ ಮದನ್ಗೆ ತುಂಬ ವಿಚಾರ ಆಗ್ತಿರುತ್ತೆ, ತಪ್ಪು ಮಾಡದೆ ಇವತ್ತು ಶ್ರಾವಣಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿದೆ ಅಂತ. ಆ ಒಂದು ಸಮಯದಲ್ಲಿ ಇಲ್ಲಿ ಶ್ರಾವಣಿಯನ್ನು ಕರ್ಕೊಂಡು ಸ್ಟೂಡೆಂಟ್ಸ್ಗಳ ಜೊತೆ ಹೊರ ಬರಬೇಕಾದ್ರೆ ಲಾಯರ್ ಕೂಡ ಅವರ ಜೊತೆಯಲ್ಲಿ ಬರ್ತಾರೆ. ತದನಂತರ ಇಲ್ಲಿ ಮೀಡಿಯಾ ಮುಂದೆ ಇನ್ಸ್ಪೆಕ್ಟರ್ ಶ್ರಾವಣಿದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ ಅಂತ ಹೇಳಿಕೆ ಕೊಡಬೇಕು ಅಂತ ಹೇಳಿದರು ಲಾಯರ್. ಹಾಗಾಗಿ ಆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಇದರಲ್ಲಿ ಶ್ರಾವಣಿ ಅವ್ರದ್ದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ, ಅಪೋಸಿಟ್ ಪಾರ್ಟಿಯವರು ಮಾಡಿರ್ತಕ್ಕಂಥ ಕುತಂತ್ರ, ಇದು ನಿಜವಾದ ಒಂದು ಕಳ್ಳರು ಯಾರು ಅನ್ನೋದನ್ನು ನಾವು ಪತ್ತೆ ಹಚ್ತೀವಿ, ಜೊತೆಗೆ ಶ್ರಾವಣಿ ಮೇಡಮ್ ಅವ್ರಿಗೆ ಖಂಡಿತ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಈ ಕಡೆ ವಿಜಯಾಂಬಿಕಾ ಎಂಥ ಕೆಲಸ ಆಗೋಯ್ತು, ಯಾವುದೇ ಕಾರಣಕ್ಕೂ ಕೂಡ ಆಚೆ ಬರುವುದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಆಚೆ ಬಂದೇ ಬಿಡ್ಲಲ್ಲ ಅಂತ ಹೇಳಿ ತುಂಬ ವಿಚಾರ ಮಾಡ್ಕೋತಾರೆ. ಬಟ್ ಮಾಡಿಗಂತೂ ಫುಲ್ ಖುಷಿ ಆಗಿಬಿಡತ್ತೆ. ಇದೆಲ್ಲದರ ನಡುವೆ ಎಲೆಕ್ಷನ್ ಬಂದು ನಿಂತಿದೆ. ಈ ಕಡೆ ವಿಜಯಾಂಬಿಕಾ ಶ್ರಾವಣಿಯವ್ರ ಮನೆಯವರು ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದೆ, ಕಳೆದೋಗಿರೋ ಪ್ರತಿ ಆಸ್ತಿಯನ್ನು ಕೂಡ ಅವರ ಕೈಗೆ ಕೊಡುವುದಾಗಿ ಹೇಳ್ತಾರೆ. ಅವ್ರು ಎಲ್ಲರೂ ಕೂಡ ಒಪ್ಕೋತಾರೆ. ಈ ಕಡೆ ಶ್ರಾವಣಿ ಕೂಡ ಒಪ್ಕೋಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಈ ಕಡೆ ವಿಜಯಾಂಬಿಕಾ ಫುಲ್ ಖುಷಿಯಾಗಿದ್ದಾರೆ. ನೋಡು, ಈಗ ಆ ಶ್ರಾವಣಿನೇ ಬಂದು ಎಲೆಕ್ಷನಲ್ಲಿ ನೀವೇ ಗೆಲ್ಲುವುದು ಅಂತ ಹೇಳಿ ಅನೌನ್ಸ್ ಮಾಡ್ತಾಳೆ. ಯಾರು ಕೂಡ ಇನ್ನು ನನ್ನ ಮುಂದೆ ನಿಲ್ಲುವುದಿಲ್ಲ ಅಂತ ಹೇಳಿದಾಗ ಏನು ಮಾಡಿದೆ ಮಾಮ್ ಅಂತ ಹೇಳಿ ಮದನ್ ಕೇಳ್ತಾರೆ. ಯಾವತ್ತೂ ಕೂಡ ಯುದ್ಧನೇ ಮಾಡಬೇಕು ಅಂತಲ್ಲ, ಬುದ್ಧಿವಂತಿಕೆಯಿಂದ ಕೂಡ ಆಟ ಆಡಬಹುದು ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಶ್ರಾವಣಿಯನ್ನು ನಾನು ಹೋಗ್ಬಿಟ್ಟು ದುಡ್ಡಿನ ಆಮಿಷ ತೋರಿಸ್ದೆ, ಕಳ್ಕೊಂಡಿರೋದು ಎಲ್ಲವನ್ನ ಮರಳಿ ಪಡಿಬಹುದು ಅಂತ ತೋರಿಸ್ದೆ, ಹಾಗಾಗಿ ಅವರು ಕೂಡ ನನ್ನ ಮಾತನ್ನು ಒಪ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.